ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮಾರುತಿ ಚಾನಲ್. ಮುದ್ದೆ, ಬಸ್ಸಾರು, ಪಲ್ಯ ತುಂಬ ಚೆನ್ನಾಗಿರುತ್ತೆ. ಮಾಡೋದು ಕೂಡ ತುಂಬ ಸುಲಭವಾಗಿ ಮಾಡ್ಕೋಬೋದು. ನಮ್ಗೆ ಜೀರ್ಣ ಕೂಡ ಚೆನ್ನಾಗಾಗತ್ತೆ. ನಾನಿಲ್ಲಿ ಅರ್ಧ kg ಹೀರೆಕಾಯಿ ತೊಗೊಂಡಿದ್ದೀನಿ. ಹೀರೆಕಾಯಿ ಮೇಲೆ ಇರೋ ಸಿಪ್ಪೆ ತೆಗೆದು ಚಿಕ್ಕದಾಗಿ ಕಟ್ ಮಾಡಿ 2 ಸಲ ತೊಳೆದು ಕುಕ್ಕರ್ಗೆ ಹಾಕ್ತಾಯಿರೋದು. 1 ಕಪ್ ತೊಗರಿಬೇಳೆ ತೊಗೊಂಡಿದ್ದೀನಿ. ತೊಗರಿಬೇಳೆ 2 ಸಲ ತೊಳೆದು ಹಾಕ್ತಾಯಿರೋದು. ಬೇಕಾದಷ್ಟು ಉಪ್ಪು ಹಾಕಿ 2 ಲೋಟ ನೀರು ಹಾಕಿ 2 ವಿಷಲ್ ಹಾಕ್ಸ್ಕೊಂಡಿದ್ದೀನಿ. ಇವಾಗ ಇದನ್ನು ಬೇಯಿಸ್ಕೊಂಡ್ಮೇಲೆ ಸೋದಿಸ್ಕೊಂಡಿರೋದು. ಪಲ್ಯ ಒಗ್ಗರಣೆಗೆ ಬಾಣಲಿಯಲ್ಲಿ ಎಣ್ಣೆ ಹಾಕಿ ಸಾಸಿವೆ, ಜೀರಿಗೆ, ಜಜ್ಜಿರೋ ಬೆಳ್ಳುಳ್ಳಿ, ಕರಿಬೇವು, ಒಣಮೆಣಸಿನ್ಕಾಯಿ 2. ನಾನಿಲ್ಲಿ 2 ದೊಡ್ಡದು ಈರುಳ್ಳಿ ಕಟ್ ಮಾಡಿ ಹಾಕಿರೋದು. ಪಲ್ಯಕ್ಕೆ ಈರುಳ್ಳಿ ಹಾಕಿದಷ್ಟು ತುಂಬ ರುಚಿಯಾಗಿರುತ್ತೆ. ಇವಾಗ ಬೇಯಿಸ್ಕೊಂಡಿರೋದು ಹಾಕಿ ಕಡಲೆ ಬೀಜ ಪುಡಿ ಹಾಕಿದ್ದೀನಿ. ಬೇಕಾದರೆ ಕೊತ್ತಂಬರಿ, ಹಸಿ ಕೊಬ್ಬರಿ ಕೂಡ ಹಾಕ್ಕೋಬೋದು. ಸಣ್ಣ ಉರಿಯಲ್ಲೇ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಕಡಲೆ ಬೀಜ ಹುರಿದು ಸಿಪ್ಪೆ ತೆಗೆದು ಒಂಚೂರು ಉಪ್ಪು, ಪಲ್ಯಕ್ಕೆ ಬೇಕಾದಷ್ಟು ಖಾರದ ಪುಡಿ ಹಾಕಿ ನುಣ್ಣಗೆ ರುಬ್ಕೊಳ್ಳೋದು. ಇವಾಗ ಅದೇ ಪುಡಿ ಪಲ್ಯದ ಮೇಲೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ಪಲ್ಯ ಚೆನ್ನಾಗಿರುತ್ತೆ. ಸಾಂಬಾರು ರುಬ್ಕೊಳ್ಳೋಕ್ಕೆ ಮಿಕ್ಸಿಯಲ್ಲಿ ಒಂದು ದೊಡ್ಡದು ಬೆಳ್ಳುಳ್ಳಿ ಗಡ್ಡೆ, ಒಂಚೂರು ಈರುಳ್ಳಿ, 1 ಸ್ಪೂನ್ ಧನಿಯಾ ಪುಡಿ, 1 ಸ್ಪೂನ್ ಖಾರದ ಪುಡಿ, 1 ಸ್ಪೂನ್ ಜೀರಿಗೆ, 1 ಸ್ಪೂನ್ ಮೆಣಸು, ಇಲ್ಲಿ ಕರಿಬೇವು ಹಾಕಿದ್ದೀನಿ. ಅದನ್ನು ಬೇಕಾದರೆ ಸ್ಕಿಪ್ ಮಾಡ್ಬೋದು. ನಾನು ಟಮಾಟನ್ನು ಉಪಯೋಗಿಸಿಲ್ಲ. ಹುಣಸೆ ರಸ ನೆನೆಸಿ ಹಾಕ್ಕೊಂಡಿರೋದು, ಅದನ್ನು ನುಣ್ಣಗೆ ರುಬ್ಕೊಳ್ಳೋದು. ನಾನು ಸಾಂಬಾರು ಮಾಡೋ ಪಾತ್ರೆಯಲ್ಲೇ ಒಗ್ಗರಣೆ ಹಾಕ್ಕೊಂಡು ನಾವು ಬೇಯಿಸ್ಕೊಂಡಿರೋ ನೀರು ಕೂಡ ಅದರಲ್ಲೇ ಹಾಕ್ಕೊಂಡಿದ್ದೀನಿ. ಇವಾಗ ರುಬ್ಬಿರೋ ಮಸಾಲೆ ಹಾಕಿ ಬೇಕಾಗಿರೋ ಅದಕ್ಕೆ ನೀರು ಹಾಕ್ಕೊಂಡು ಒಂಚೂರು ಉಪ್ಪು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು 5 ನಿಮಿಷ ಕುದಿಸ್ಕೋಬೇಕು. ಈ ಸಾಂಬಾರು 2 ದಿನ ಬೇಕಾದರೂ ಇಡ್ಬೋದು. ತುಂಬ ಚೆನ್ನಾಗಿರುತ್ತೆ. ಇದು ನಮ್ಗೆ ಜೀರ್ಣ ಕೂಡ ಚೆನ್ನಾಗಾಗತ್ತೆ. ಮುದ್ದೆ ಮಾಡೋಕ್ಕೆ ಕುಕ್ಕರಲ್ಲಿ 2 ಲೋಟ ನೀರು ಹಾಕಿ ಒಂಚೂರು ಉಪ್ಪು ಹಾಕಿದ್ದೀನಿ. ನೀರು ಚೆನ್ನಾಗಿ ಕುದಿಯೋವಾಗ ನಾನಿಲ್ಲಿ 1.5 ಕಪ್ಪು ರಾಗಿ ಹಿಟ್ಟು ಹಾಕಿರೋದು. ಹಿಟ್ಟು ಹಾಕಿದ ತಕ್ಷಣ ಕೋಲಿಂದ ತಿರುಗಿಸ್ಬಾರ್ದು. ನೋಡಿ, ಈ ಥರ ಎಲ್ಲ ಮೇಲೆ ಬಂದಮೇಲೆ ಇವಾಗ ಚೆನ್ನಾಗಿ ತಿರುಗಿಸ್ಬೇಕು. ಮುದ್ದೆ ಎಷ್ಟು ಚೆನ್ನಾಗಿ ತಿರುಗಿಸ್ತೀವೋ ಅಷ್ಟು ಚೆನ್ನಾಗಿರುತ್ತೆ. ನಾನಿಲ್ಲಿ ಸ್ಟವ್ ಮೇಲೆ ತಿರುಗಿಸಿರೋದೇ ಅಲ್ಲದೆ ಕೆಳಗಡೆ ಇಟ್ಕೊಂಡು ಕೂಡ ಚೆನ್ನಾಗಿ ತಿರುಗಿಸಿದ್ದೀನಿ. ಎಲ್ಲ ಗಂಟಿರ್ದಿರ ಚೆನ್ನಾಗಿ ತಿರುಗಿಸ್ಕೋಬೇಕು. ಮುದ್ದೆ ಚೆನ್ನಾಗಿ ತಿರುಗಿಸೋದ್ರಲ್ಲೇ ಇರೋದು. ಎಲ್ಲ ಗಂಟು ಇಲ್ದಿರ ಚೆನ್ನಾಗಿ ತಿರುಗಿಸ್ಕೊಂಡ್ಮೇಲೆ ನೋಡಿ, ನಾನಿಲ್ಲಿ 3 ನಿಮಿಷ ಆದರೂ ಹಿಟ್ಟನ್ನು ಬೇಯಿಸ್ಕೊಂಡಿದ್ದೀನಿ. ಹಬೆಯಲ್ಲಿ ಹಿಟ್ಟು ಚೆನ್ನಾಗಿ ಬೇಯಬೇಕು. ಆವಾಗ ನಮ್ಗೆ ಚೆನ್ನಾಗಿ ಜೀರ್ಣ ಆಗತ್ತೆ. ನೋಡಿ, ಕುಕ್ಕರ್ ಇರೋದೆಲ್ಲ ಕ್ಲೀನಾಗಿ ತೆಕ್ಕೊಂಡು ನಾನಿಲ್ಲಿ ಸ್ಪೂನಿಂದನೇ ಚೆನ್ನಾಗಿ ಮ್ಯಾಶ್ ಮಾಡ್ತೀನಿ. ಎಲ್ಲಾದರೂ ಗಂಟುಗಳಿದ್ರೂ ಕೂಡ ಇದಾಗ್ತವೆ. ನೋಡಿ, ಈ ಥರ ಚೆನ್ನಾಗಿ ಮ್ಯಾಶ್ ಮಾಡಿಕೊಂಡು ಒಂಥರ ಬಾಲ್ ಥರ ಮಾಡಿಕೊಂಡು ಚೆನ್ನಾಗಿ ರೌಂಡಿಗೆ ತಿರುಗಿಸ್ಕೊಳ್ಳೋದು. ನಮಗೆ ಬೇಕಾಗಿರೋ ಸೈಜ್ಗೆ ಉಂಡೆಗಳು ಕಟ್ಕೊಳ್ಳೋದು. ನಾನಿಲ್ಲಿ 3 ಮುದ್ದೆ ಮಾಡ್ಕೊಂಡಿದ್ದೀನಿ. ನಮ್ಮ ಕಡೆ ಅಷ್ಟೊಂದು ತೆಳುವೂ ಅಲ್ಲ, ಅಷ್ಟೊಂದು ಗಟ್ಟಿನೂ ಅಲ್ಲ, ಮೀಡಿಯಮ್ ಆಗಿ ಮಾಡ್ಕೊತೀವಿ. ಈ ಮುದ್ದೆ 2 ದಿನ ಬೇಕಾದರೆ ಇಟ್ಟರು ಹೀಗೆ ಇರುತ್ತೆ. ತುಂಬ ಚೆನ್ನಾಗಿರುತ್ತೆ. ನಾನಿಲ್ಲಿ ತುಪ್ಪ ಆಗಲಿ ಎಣ್ಣೆ ಆಗಲಿ ಹಾಕಿಲ್ಲ, ನಾವು ಹಾಕೋದು ಇಲ್ಲ. ಇದೇ ಥರ ಮುದ್ದೆ ಮಾಡ್ಕೊಳ್ಳೋದು. ನನಗಿಲ್ಲಿ 3 ಮುದ್ದೆ ಆಗಿದ್ದಾವೆ. ಮುದ್ದೆ, ಪಲ್ಯ, ಬಸ್ಸಾರು ತುಂಬ ಚೆನ್ನಾಗಿರುತ್ತೆ. ಇದು ನಮಗೆ ಚೆನ್ನಾಗಿ ಜೀರ್ಣ ಕೂಡ ಆಗತ್ತೆ. ನೀವು ಒಮ್ಮೆ ಟ್ರೈ ಮಾಡಿ ಕಮೆಂಟಲ್ಲಿ ತಿಳಿಸಿ. ಈ ರೆಸಿಪಿ ಇಷ್ಟ ಆದರೆ ನಮ್ಮ ಚಾನಲ್ಗೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು.